ನಮಸ್ಕಾರಗಳು ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ವರ್ಧನ್ ಕರಿಯರ್ ಅಕಾಡೆಮಿಯಿಂದ ವಿಶೇಷವಾಗಿ ಇವತ್ತು ನಾವು ಪ್ಲಾಸ್ಟಿಕ್ ಕದನದ ಬಗ್ಗೆ ತಿಳಿದುಕೊಳ್ಳೋಣ. ಈ ಪ್ಲಾಸ್ಟಿಕ್ ಕದನ ಸಂಬಂಧಪಟ್ಟಿರುವಂಥದ್ದು ಯಾಕೆ ಈ ಪ್ಲಾಸ್ಟಿಕ್ ಕದನ ನಾನು ತೆಗೆದುಕೊಂಡಿದ್ದೀನಿ ಅಂದರೆ ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕ್ವಶನ್ನ ಕೇಳಲಾಗುತ್ತೆ. ಹಾಗಾಗಿ ಇದು ಪ್ಲಾಸಿ ಅಂತಂದ್ರೆ ಇದಕ್ಕೆ ಮೂಲವಾಗಿ ಬ್ರಿಟಿಷರಿಗೆ ಭಾರತದಲ್ಲಿ ತನ್ನ ಸಾಮ್ರಾಜ್ಯವನ್ನ ದೃಢವಾಗಿ ಬೇರೂರಲು ಕಾರಣ ಆಗಿರುವುದೇ ಈ ಪ್ಲಾಸ್ಟಿಕ್ ಕದನ. ಈ ಪ್ಲಾಸ್ಟಿಕ್ ಕದನ ಸಂಬಂಧಪಟ್ಟಿರುವಂಥದ್ದು. ಈ ಪ್ಲಾಸ್ಟಿಕ್ ಕದನದಲ್ಲಿ ಈ ಪ್ಲಾಸ್ಟಿಕ್ ಕದನಕ್ಕೆ ಮೂಲ ಕಾರಣಗಳು, ಇದರ ಪರಿಣಾಮಗಳು, ಹಾಗಾದ್ರೆ ಇದರಿಂದ ಆಗಿರುವಂತಹ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಏನು ಒಂದು ಬೆನಿಫಿಟ್ ಐತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಅಂದ್ರೆ ಈ ಮೊದಲೇದಾಗಿ ನೋಡೋಣ ಸ್ನೇಹಿತರೆ, ಈ ಪ್ಲಾಸ್ಟಿಕ್ ಕದನವನ್ನ ಮೂಲವಾಗಿ ಜೂನ್ 23, 1757ರಲ್ಲಿ ಪ್ರಾರಂಭವಾಯಿತು. ಹಾಗಾದ್ರೆ ಇದು ಸ್ವಲ್ಪ ಹಿನ್ನೆಲೆ ನೋಡೋಣ. ಈ ಪ್ಲಾಸ್ಟಿಕ್ ಕದನದ ಸ್ವಲ್ಪ ಹಿನ್ನೆಲೆಯನ್ನ ತಿಳಿದುಕೊಳ್ಳೋಣ. ಹಾಗಾದ್ರೆ ಮೊದಲೇದಾಗಿ ನೋಡೋಣ ಸ್ನೇಹಿತರೆ, ಈ ಹಿನ್ನೆಲೆ ಬಂಗಾಳ ರಾಜ್ಯದಲ್ಲಿರುವಂತಹ ಭಾಗೀರಥಿಯ ನದಿಯ ಪೂರ್ವ ಒಂದು ತಟ್ಟದಲ್ಲಿ ಈ ಪ್ಲಾಸ್ಟಿಕ್ ಕದನವನ್ನ ನಡೆಯಲಾಯಿತು. ಹಾಗಾದ್ರೆ ಈ ಪ್ಲಾಸ್ಟಿಕ್ ಕದನಕ್ಕೆ ಮೂಲ ಕಾರಣ ಯಾರು ಅಂತಂದ್ರ ಇಲ್ಲಿ ಸಿರಾಜ್ ಉದ್ ದೌಲ್ ಅಂದ್ರೆ ಇವರಿಗೆ ಏನಂದ್ರ ಮೂಲವಾಗಿ ನಾವು ಮಿರ್ಜಾ ಮೊಹಮ್ಮದ್ ಎಂದು ಮೊದಲ ಹೆಸರಿತ್ತು. ಈ ಸಿರಾಜ್ ಉದ್ ದೌಲ್ ಅಂತಂದ್ರೆ ಅವರೇ ಅದನ್ನ ಸಿಂಹಾಸನವನ್ನ ಏರುವಂತ ಸಂದರ್ಭದಲ್ಲಿ ಅದ ಹೆಸರನ್ನ ಇಟ್ಕೊಂಡಿದ್ದು. ಸೊ ಅಲ್ಲಿ ಸಿರಾಜ್ ಉದ್ ದೌಲ್ ಅಂದ್ರೆ ರಾಜ್ಯದ ಸೂರ್ಯ ಎಂದ ಅರ್ಥ ಆಗುತ್ತೆ. ಹಾಗಾದ್ರೆ ನೋಡಿ ಸ್ನೇಹಿತರೆ, ಹಾಗಾದ್ರೆ ಇಷ್ಟೇ ಅಲ್ಲದೆ ಈ ಒಂದು ಬಂಗಾಳವನ್ನ ಯಾಕೆ ಇದು ಬ್ರಿಟಿಷರ ಆಕರ್ಷಿತು ಅಂತಂದ್ರೆ ಯಾಕೆ ಅದು ಆಕರ್ಷಣೆ ಮಾಡುತ್ತು ಅಂತಂದ್ರೆ ನೋಡಿ, ಇಲ್ಲಿ ಮೂಲವಾಗಿ ಬಂಗಾಳದಲ್ಲಿರುವಂತ ಅತಿ ಶ್ರೀಮಂತ, ಭಾರತ ದೇಶದಲ್ಲಿ ಅತಿ ಶ್ರೀಮಂತವಾದ ಒಂದು ಭಾಗ ಎಂದು ನಾವು ಹೇಳಬೇಕಾಗುತ್ತೆ. ಹಾಗಾದ್ರೆ ಇದರಲ್ಲಿ ಮೂಲವಾಗಿ ಇಲ್ಲಿ ಈ ಒಂದು ಬಂಗಾಳದಲ್ಲಿ ಮೂಲವಾಗಿ ಬಿಹಾರ ಮತ್ತು ಒರಿಸ್ಸಾವನ್ನ ತಿಳ್ಕೊಂಡಿತ್ತು. ಇದರ ರಾಜಧಾನಿ ಯಾವುದಿತ್ತು ಸ್ನೇಹಿತರೆ ಅಂದ್ರೆ ಮುರ್ಷದಾಬಾದ್. ಯಾವುದಿತ್ತು ಸ್ನೇಹಿತರೆ? ಮುರ್ಷದಾಬಾದ್. ಇದನ್ನ ಮುಂದೆ 1707ರಲ್ಲಿ ಔರಂಗಜೇಬ ಮರಣ ಹೊಂದಿದ ನಂತರ ಆ ಒಂದು ಮೊಘಲ ಸಾಮ್ರಾಜ್ಯದಲ್ಲಿರುವಂತಹ ಸಣ್ಣ ಪುಟ್ಟ ಏನು ರಾಜ್ಯಪಾಲರು ಏನ್ ಮಾಡ್ತಾರೆ, ಸ್ವತಂತ್ರವಾಗಲು ಪಡ್ತಾರೆ, ಸ್ವತಂತ್ರ ಆಗ್ತಾರೆ. ಅದರಲ್ಲಿ ಮೊದಲೇ ಬಾರಿಗೆ ಏನಪ್ಪಾ ಅಂದ್ರ ಇದರಲ್ಲಿ ಬಂಗಾಳದ ನವಾಬದ ಒಂದು ಮನೆತನ ಸ್ಥಾಪನೆ ಮಾಡಿದವರು ಯಾರು ಅಂತಂದ್ರೆ ಇಲ್ಲಿ ಮುರ್ಷದ ಅಲಿ ಖಾನ್. ಯಾರು ಹೇಳಿ? ಮುರ್ಷದ್ ಕುಲಿ ಖಾನ್. ಯಾರು ಹೇಳಿ? ಮುರ್ಷದ ಕುಲಿ ಖಾನ್. ನೆನಪಿಟ್ಕೋಬೇಕು, ಮುರ್ಷದ್ ಕುಲಿ ಖಾನ್ ಅಂದ್ರೆ ನವಾಬ, ಬಂಗಾಳದ ನವಾಬ್ ಮನೆತನೆಯ ಸ್ಥಾಪಕ ಯಾರು ಅಂದ್ರೆ ಮುರ್ಷದ್ ಕುಲಿ ಖಾನ್. ಹಾಗಾದ್ರೆ ಇವರು ಸುಮಾರು 20 ವರ್ಷಗಳ ಕಾಲ ಸ್ನೇಹಿತರೆ, ಸುಮಾರು 20 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಎಷ್ಟು ವರ್ಷ ಹೇಳಿ ಸ್ನೇಹಿತರೆ? 20 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ. ಅದು ಆದ ನಂತರ ಮುಂದೆ ಮರಣ ಹೊಂದಿದ್ದು ಅಂದ್ರೆ 1727ರಲ್ಲಿ ಮರಣ ಹೊಂದುತ್ತಾರೆ. 1720ರಲ್ಲಿ ಮರಣ ಹೊಂದುತ್ತಾರೆ. ಹಾಗಾದ್ರೆ ಇವರಿಗೆ ಗಂಡ ಸಂತಾನ ಇಲ್ಲದ ಕಾರಣ ಅವರ ಹಳೆಯರಾಗಿರುವಂತಹ ನೋಡಿ ಅಲಿ ವರ್ದಿ ಖಾನ್ ಮತ್ತು ಸರ್ಫರಾಜ್ ಖಾನ್. ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಅಲಿ ವರ್ದಿ ಖಾನ್ ಮತ್ತು ಸರ್ಫರಾಜ್ ಖಾನ್ ಇವರು ಈ ಒಂದು ಮುಂದಿನ ನವಾಬನಾಗಿ ಇವರು ಆಳ್ವಿಕೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಹಾಗಾದ್ರೆ ಇವರಲ್ಲಿ ಅಲಿ ವರ್ಧನ್ ಖಾನ್ ಮತ್ತು ಸರ್ಫರಾಜ್ ಖಾನ್ ಅಲ್ಲಿ ಇಬ್ರು ಒಂದು ಒಪ್ಪಂದದ ಮೇಲೆಗೆ ರಾಜಕೀಯವನ್ನ ಆಡಳಿತ ಸ್ಟಾರ್ಟ್ ಮಾಡ್ತಾರೆ. ಇವರಲ್ಲಿ ಒಡಕು ಸ್ಟಾರ್ಟ್ ಆಗುತ್ತೆ. ಇಬ್ರು ರಾಜಕೀಯವಾಗಿ ಪ್ರಬಲವಾಗಿರುವಂತ ಒಬ್ಬ ಸುಲ್ತಾನರಾಗಿರುವುದರಿಂದ ಮುಂದೆ ಇವರಿಬ್ಬರಲ್ಲಿ ಸಿಂಹಾಸನಕ್ಕಾಗಿ ಫೈಟ್ ನಡೆದಿರ್ತಾರೆ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ಏನು ಅಲಿವರ್ಧನ್ ಖಾನ್ ಮತ್ತು ಸರ್ಫರಾಜ್ ಖಾನ್ ನಡುವೆ ಒಂದು ಯುದ್ಧ ನಡೆಯುತ್ತೆ ಸಿಂಹಾಸನಕ್ಕಾಗಿ. ಅದು ಗಿರಿಯಾ ಯುದ್ಧ ಯಾವ್ದು ಹೇಳಿ ಸ್ನೇಹಿತರೆ? ಗಿರಿಯಾ. ಈ ಗಿರಿಯಾ ಯುದ್ಧದಲ್ಲಿ ಮೂಲವಾಗಿ ಸರ್ಫರಾಜ್ ಏನ್ ಮಾಡ್ತಾನೆ ಅಂದ್ರೆ ಮರಣ ಹೊಂದುತ್ತಾನೆ. ಸರ್ಫರಾಜ್ ಏನ್ ಮಾಡ್ತಾನೆ ಹೇಳಿ ಸ್ನೇಹಿತರೆ? ಮರಣ ಹೊಂದುತ್ತಾನೆ. ಈ ಮರಣ ಹೊಂದ ನಂತರ ಇಲ್ಲಿ ಯಾರು ಅಂದ್ರ ಅಲಿವರ್ಧನ್ ಖಾನ್ ಮುಂದಿನ ನವಾಬನಾಗುತ್ತಾನೆ. ಕಾಲಾವಧಿ ನೋಡಿ ಸ್ನೇಹಿತರೆ, 1740ರಿಂದ 1756 ಇವನ ಕಾಲಾವಧಿ. ಈ ಕಾಲಾವಧಿಯಲ್ಲಿ ಇವನು ಸ್ವತಂತ್ರವಾಗಿ ನವಾಬನಾಗಿದ್ದ ಅಂತ. ನವಾಬ್ ಅಂದ್ರೆ ಬಂಗಾಳದ ನವಾಬ ಮೊದಲ ಸ್ವತಂತ್ರ ನವಾಬ ಯಾರು ಅಂತಂದ್ರೆ ಅಲಿವರ್ಧನ್ ಖಾನ್. ಯಾಕೆಂದ್ರೆ ಇಲ್ಲಿ ಮೊಘಲ ಚಕ್ರವರ್ತಿ ಮೊಹಮ್ಮದ್ ಶಾದಿಂದ ಒಂದು ಸ್ವತಂತ್ರವಾದ ಒಂದು ರಾಜ್ಯವನ್ನ ಮಾಡಕ್ಕೆ ಅಪ್ಪಣೆ ಸಿಗುತ್ತೆ, ಫ್ರೀಡಮ್ ಆಗಿರ್ತಾನೆ. ಸೊ ಹಾಗಾದ್ರೆ ಈ ಗಂಡ ಸಂತಾನ ಇರಲಿಲ್ಲ ಯಾರಿಗೆ? ಅಲಿವರ್ಧನ್ ಖಾನ್ಗೆ 3 ಹೆಣ್ಣು ಮಕ್ಕಳು ಇದ್ರು ಸ್ನೇಹಿತರೆ. ಒಂದೇದ್ದು ಹೆಣ್ಣು ಮಕ್ಕಳು ಗಸಿಟಿ ಬೇಗಂ, ಮತ್ತೆ ಮುಂದೇದು ಮಾಯಾ ಮೋನಾ ಬೇಗಂ, ಮತ್ತೆ ಅಮೀನಾ ಬೇಗಂ. ಈ ಅಮೀನಾ ಬೇಗನೆ ಸಿರಾಜನ ತಾಯಿ ಆಗಿದ್ರು. ಗೊತ್ತಾಯ್ತು? ಈ 3 ಹೆಸರುಗಳನ್ನ ನಾವು
ಇತಿಹಾಸದಲ್ಲಿ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ನೋಡಿ, ಬಂಗಾಳದ 4ನೇ ನವಾಬನಾಗಿ ಸಿರಾಜುದ್ದೌಲ ಏನ್ ಮಾಡ್ತಾನಂದ್ರೆ ಸಿಂಹಾಸನವನ್ನ ಅಲಂಕರಿಸ್ತಾನೆ. ಆದ್ರೆ ಇವನ ಮೊದಲ ಹೆಸರು ಏನಂದ್ರೆ ಮಿರ್ಜಾ ಮೊಹಮ್ಮದನು. ಏನಂತೀವಿ ಸ್ನೇಹಿತರೆ? ಮಿರ್ಜಾ ಮೊಹಮ್ಮದ್, ಮಿರ್ಜಾ ಮೊಹಮ್ಮದನು ಅಂತ, ಮಿರ್ಜಾ ಮೊಹಮ್ಮದ್. ಓಕೆ, ಇವನು ಮುಂದೆ ಸಿರಾಜ್ ಉದ್ ದೌಲ್ ಅಂತ ತನ್ನ ನಾಮಕರಣ ಮಾಡಿಕೊಳ್ತಾನೆ. ಆ ಸಿರಾಜ್ ದೌಲ್ ಅಂತಂದ್ರೇನು ರಾಜ್ಯದ ಸೂರ್ಯ ಎಂದು ಅರ್ಥವಾಗುತ್ತೆ. ಸೊ ಹಾಗಾದ್ರೆ ಇಷ್ಟೆಲ್ಲ ಆದ ನಂತರ ಇವನ ಕಾಲಾವಧಿಯನ್ನು ನಾವು ನೋಡೋಣ. ಇಲ್ಲಿ ಏಪ್ರಿಲ್ 9, 1756ರಿಂದ ಜನವರಿ 23, 1757 ಕಾಲಾವಧಿ. ಇಷ್ಟೇ ಕಾಲಾವಧಿ, ಗೊತ್ತೈತ್ರಿ ಈ ಕಾಲಾವಧಿ. ಓಕೆ, ವಯಸ್ಸು ಎಷ್ಟು ಇತ್ತು ಅಂದ್ರೆ ಕೇವಲ 23 ವಯಸ್ಸು. ಸ್ನೇಹಿತರೆ ಎಷ್ಟಿತ್ತು ಹೇಳಿ ವಯಸ್ಸು? ಕೇವಲ 23 ವರ್ಷದ ಯುವಕ ಇದ್ದ. ಯಾರು? ಮೀರ್ ಅಹಮ್ಮದ್ನು ಅಂದ್ರೆ ಸಿರಾಜ್ ಉದ್ ದೌಲ್. ಈಗ ಹೇಳಿದೆ ನಾನು, ಸಿರಾಜ್ ಉದ್ ದೌಲ್ ಅಂತಂದ್ರೆ ಏನು? ಸಿರಾಜ್ ಉದ್ ದೌಲ್ ಅಂದ್ರೆ ರಾಜ್ಯದ ಸೂರ್ಯ ಎಂದ ಅರ್ಥ. ಹಾಗಾದ್ರೆ ಈ ಒಂದು ಪ್ಲಾಸಿ ಕದನಕ್ಕೆ ಮೂಲ ಕಾರಣಗಳನ್ನು ನೋಡೋಣ ಸ್ನೇಹಿತರೆ. ಮೊದಲಾಗಿ ರಾಜಕೀಯ ಕಾರಣವನ್ನ ತೆಗೆದುಕೊಳ್ಳೋಣ. ಈ ರಾಜಕೀಯ ಕಾರಣ ಅಂದ್ರೆ ಇವನು ಸ್ವತಂತ್ರವಾಗಿ ಆಳಲು ಇಷ್ಟಪಡ್ತಿದ್ದ. ಮೊದಲೇ ಸ್ವತಂತ್ರ ಇದ್ನಲ್ಲ ಸರ್, ಇದ್ನ. ಆದ್ರೆ ಇಲ್ಲಿ ಅಲಿವರ್ದಿ ಖಾನ್ ಹೆಂಗಿರ್ತಾನೆ, ಅವರ ಅಜ್ಜ ಅಂದ್ರೆ ಬ್ರಿಟಿಷರ ಸ್ನೇಹಿತನಾಗಿದ್ದ. ಆದ್ರೆ ಬ್ರಿಟಿಷರಿಗೆ ಕೋಟೆಯನ್ನ ಕಟ್ಟಲು ಅನುಮತಿ ಕೊಡ್ತಿರ್ಲಿಲ್ಲ. ಆದ್ರೆ ಇವನು ತೀರ್ಕೊಂಡ ನಂತರ ಮುಂದೆ ಬ್ರಿಟಿಷರ್ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಕಲ್ಕತ್ತಾದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಫೋರ್ಟ್ ವಿಲಿಯಂ ಕೋಟೆಗಳನ್ನ ಕಟ್ಕೊಂಡು ಅದ್ರ ಜೊತೆ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇರ್ತಾರೆ. ಒಳಗೆ ಎಲ್ಲ ಯುದ್ಧಕ್ಕೆ ಬೇಕಾಗುತ್ತೆ ಎಲ್ಲ ಸನ್ನದಿಗಳನ್ನ ಮಾಡ್ಕೋತಾ ಇರ್ತಾರೆ. ಓಕೆ ಓಕೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಏನ್ ಕಾರಣ ಅಂದ್ರೆ, ಇಲ್ಲಿ ಮೊದಲ ಮಗಳು ಯಾರು ಹೇಳಿ? ಗಸಿಟಿ ಬೇಗಂ. ಇವಳಿಗೆ ಗಂಡು ಸಂತಾನ ಇರಲಾರದ ಕಾರಣ ಶೌಕತ್ ಜಂಗ್ ಎಂಬ ಒಂದು ಅನಾಥ ಮಗುವಿಗೆ ಅಂದ್ರೆ ದತ್ತು ತಗೋತಾಳೆ ಇವಳು. ಏನ್ ಹೇಳಿ? ಶೌಕತ್ ಜಂಗ್ ಎಂಬ ಒಂದು ದತ್ತು ತಗೊಂಡಂತ ಮಗ ಶೌಕತ್ ಜಂಗ್. ಓಕೆ, ಸೊ ಹಾಗಾದ್ರೆ ಇಲ್ಲಿ ಗಸಿಟಿ ಬೇಗಂ ಏನ್ ಮಾಡ್ತಾಳೆ? ಶೌಕತ್ ಜಂಗ್ ಅನ್ನ ನವಾಬನಾಗಿ ಮಾಡ್ಬೇಕಂತ ಆಸೆ ಪಡ್ತಿದ್ದಾಳೆ. ಆದ್ರೆ ಇಲ್ಲಿ ದಿವಾನನಾಗಿರುವಂತ ರಾಜವಲ್ಲಭ ಮತ್ತು ಕೃಷ್ಣದಾಸ್ ಅಂದ್ರೆ ರಾಜ್ಯವಲ್ಲಭ ಮತ್ತು ಇವನ ಮಗನೇ ಕೃಷ್ಣದಾಸ್. ಈ ರಾಜ್ಯವಲ್ಲಭ ಏನ್ ಮಾಡ್ತಾನಂದ್ರೆ ಆ ಒಂದು ನವಾಬನ ಅಂದ್ರೆ ಸಿರಾಜುದ್ದೌಲನ ಒಂದು ರಾಜ ಆಡಳಿತದಲ್ಲಿ ರಾಜ್ಯದ ಲೆಕ್ಕಪತ್ರಗಳನ್ನು ಸರಿಯಾಗಿ ಕೊಡ್ತಾ ಇರಲಿಲ್ಲ. ಹಾಗಾದ್ರೆ ಇವನ್ ಏನ್ ಮಾಡ್ತಾನೆ ಅಂದ್ರೆ ಅವನೆಲ್ಲ ಓಡಿಸ್ಬಿಡ್ತಾನೆ. ಓಕೆ, ಸೊ ಅವನ ಜೊತೆಗೆ ಅವನ ಕೃಷ್ಣದಾಸನ್ ಸಹ ಹೋಗಿರ್ತಾನೆ ಅವನ ಮಗ. ಹಾಗಾದ್ರೆ ಬ್ರಿಟಿಷರು ಆಗ ಇನ್ನೊಂದು ಏನಿದೆ ಅಂದ್ರೆ ಈ ರಾಜಕೀಯ ಹೆಂಗಿರುತ್ತೆ ಅಂದ್ರೆ ಏನಾದ್ರೂ ಕೊಟ್ರೆ ನಮ್ಗೆ ನೋಡ್ತಾ ಇರ್ತಾರೆ. ಓಕೆ, ಸೊ ಹಾಗಾದ್ರೆ ಈ ನವಾಬ ಸಿಂಹಾಸನ ಅಲಂಕರಿಸಿದ್ರು ಸಹ ಅವನನ್ನು ಶುಭ ಕೋರಲಿಲ್ಲ, ಅವನಿಗೆ ಬೆಲೆ ಬಾಳುವ ವಸ್ತುಗಳನ್ನು ಕೊಡಲಿಲ್ಲ ಅಂತ ನವಾಬನು ಬ್ರಿಟಿಷರ ಮೇಲೆ ಕೋಪಗೊಂಡಿದ್ದ. ಅಷ್ಟೇ ಅಲ್ಲದ ಸ್ನೇಹಿತರೆ, ಇಷ್ಟೆಲ್ಲ ಕಾರಣಗಳು ಅವನಿಗೆ ಆ ಒಂದು ಸಿಂಹಾಸನ ಒಂದು ಮಲ್ಲಿಗೆ ಹೂವ ತರ ಇರಲಿಲ್ಲ, ಅದು ಮುಳ್ಳು ಚುಚ್ಚುವಂತಹ ಸಿಂಹಾಸನ ಒಂದು ಆಗಿತ್ತು ಅಂತ ಅದು ಒಂದು ಅರ್ಥವನ್ನ ಹೇಳ್ಬೇಕಾಗುತ್ತೆ. ಸೊ ಹಾಗಾದ್ರೆ ಸ್ನೇಹಿತರೆ ಇಲ್ಲಿ ಆರ್ಥಿಕ ಕಾರಣಗಳನ್ನ ನೋಡೋಣ. ಆರ್ಥಿಕ ಕಾರಣಗಳು ಏನು? ಆರ್ಥಿಕ ಕಾರಣಗಳಂದ್ರೆ ಇಲ್ಲಿ ಸಿರಾಜ್ ಉದ್ ಒಂದು ಸಿಂಹಾಸನವನ್ನ ಅಲಂಕರಿಸಿದ ನಂತರ ಇಲ್ಲಿ ಇವನಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ಮೂಲವಾಗಿ 1717ರಲ್ಲಿ ಮೊಘಲ ಒಂದು ಚಕ್ರವರ್ತಿಯಾಗಿಂದ ಫರುಖಿಯಾರ್ ಏನ್ ತೆರಿಗೆಯನ್ನ ಮುಕ್ತ ಮಾಡಿರ್ತಾನೆ. ಯಾರಿಗೆ? ಬ್ರಿಟಿಷರಿಗೆ ತೆರಿಗೆ ರಹಿತ ದಸ್ತಕಗಳು ಅಂದ್ರೆ ಬ್ರಿಟಿಷರು ಎಲ್ಲಾ ಮಾಡುವಂತ ವ್ಯಾಪಾರ ಮಾಡುವಂತಹ ಅಂಗಡಿಗಳ ಮೇಲೆ ಯಾವುದು ತೆರಿಗೆ ಇರುವುದಿಲ್ಲ, ವಸ್ತುಗಳಿಗೆ ತೆರಿಗೆ ಇರುವುದಿಲ್ಲ ಅಂತ ಇಲ್ಲಿ ಫರುಖಿಯಾರ್ ಆದೇಶ ಹೊರಡಿದಿರುತ್ತಾನೆ. ಇದಕ್ಕೆ ನಾವು ಬ್ರಿಟಿಷ್ ಸರ್ಕಾರದ ಮೆಗಾ ಕಾರ್ಟ್ ಎಂದು ಕರಿತೀವಿ, ನೆನಪಿಟ್ಕೊಳ್ಳಿ. ಯಾಕಂದ್ರೆ ಮುಂದೆ 1215ರಲ್ಲಿ ಆಗಿರುವಂತ ಇಂಗ್ಲೆಂಡ್ ರಾಜನೇನು ಹೊರಡಿಸಿರುವಂತ ಒಳ್ಳೆ ಏನು ಕಾರ್ಯಕ್ರಮವಾದ ಮೆಗಾ ಕಾರ್ಟ್ ಅಂತೀವಿ, ಇದಕ್ಕೆ ಅದು ಆ ಹೆಸರನ್ನ ಇಡಲಾಗಿದೆ ನೋಡಿ. ಅಷ್ಟು ಇಂಪಾರ್ಟೆಂಟ್ ಆಗಿದ್ದು ಇದು ಫರುಖಿಯಾರ್. ಮೊದಲೇ ಇವರೇ ನಮ್ಮ ಭಾರತದಲ್ಲಿ ಬ್ರಿಟಿಷರನ್ನ ಬುನಾದಿ ಹಾಕಿ ಅದರ ಮೇಲೆ ಮನೆಯನ್ನು ಕಟ್ಟಲು ಪ್ರಯತ್ನಿಸಿದ, ಆಶ್ವಾಸನೆ ಕೊಟ್ಟಿದ್ದ, ನಿರ್ಮಾಣ ಮಾಡಲು ಅನುವು ಮಾಡಿಕೊಟ್ಟಿದ್ದ ರಾಜ್ಯ ಅಂತ ನಾವು ಹೇಳ್ತೀವಿ ಫರುಖಿಯಾರ್. ಓಕೆ, ಸೊ ಹಾಗಾದ್ರೆ ಇದಾಯ್ತು. ಹಾಗಾದ್ರೆ ಫ್ರಾಂಚರಿಗೆ ಆಶ್ರಯ ನೀಡಿದ್ದ ಸಿರಾಜ್ ದೌಲ್ ಏನ್ ಮಾಡಿದ್ದ ಅಂತಂದ್ರೆ ಇಲ್ಲಿ ಫ್ರಾಂಚರಿಗೆ ಏನ್ ಮಾಡಿದ? ಆಶ್ರಯ ನೀಡಿದ್ದ. ಏನು ಸರ್ ಫ್ರೆಂಚ್ ಅಂದ್ರೆ ಇಲ್ಲಿ ಬ್ರಿಟಿಷ್ ಮತ್ತು ಫ್ರೆಂಚ್ ನಡುವೆ ಒಂದು ಯುದ್ಧ ಆಗುತ್ತೆ 1756ರಲ್ಲಿ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಚಂದ್ರನಾಗೂರ ಎಂಬ ಒಂದು ಪ್ರದೇಶವನ್ನ ಬ್ರಿಟಿಷರು ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಗೆದ್ದಿರ್ತಾರೆ. ಹಾಗಾಗಿ ಅಲ್ಲಿರುವಂತ ಫ್ರೆಂಚ್ ಸೈನಿಕರು ಅಲ್ಲಿರುವಂತ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಸಿರಾಜುದ್ದೌಲನ ಆಶ್ರಯನ್ನ ಕೇಳಿ ಬಂದಿರ್ತಾರೆ. ಸಿರಾಜುದ್ದೌಲ ಅವರಿಗೆ ಆಶ್ರಯನ್ನ ಕೊಡ್ತಾರೆ. ಹಾಗಾದ್ರೆ ಬ್ರಿಟಿಷರಿಗೆ ಇದನ್ನ
ಸಹಿಸಿಕೊಳ್ಳಲಾದ ಒಂದು ವಿಷಯವಾಗಿರಲಿಲ್ಲ ಸ್ನೇಹಿತರೆ. ಹಾಗಾದ್ರೆ ಈ ಕಲ್ಕತ್ತಾ ಸುತ್ತ ಕೋಟೆ, ಈ ಕೋಟೆ ವಿಲಿಯಂ ಕೋಟೆಯನ್ನು ಕಟ್ಟಿರ್ತಾರೆ. ಆ ಕಟ್ಟಿ ಆ ಕೋಟೆಯಲ್ಲಿ ಎಲ್ಲವನ್ನ, ಕೋಟೆ ವಿಲಿಯಂ ಕೋಟೆ ಕಟ್ಟಿರ್ತಾರೆ, ಅಲ್ಲಿರುವಂತ ಎಲ್ಲ ಕೋಟೆಗಳನ್ನು ಮತ್ತೆ ದುಷ್ಟ ಮಾಡೋಣ, ಎಲ್ಲ ವಸ್ತುಗಳನ್ನ ಅಲ್ಲಿ ವಿದ್ಯುತ್ ಭರಿತ ಎಲ್ಲ ಸನ್ನದಿವನ್ನ ಮಾಡ್ಕೋತಿದ್ರು. ಹಾಗಾದ್ರೆ ಇಲ್ಲಿ ದಿವಾನ ರಾಜವಲ್ಲಭನಿಗೆ ಆಶ್ರಯ. ಓಕೆ, ನಾನು ಮೊದಲೇ ಹೇಳಿದ್ದೆ, ಇಲ್ಲಿ ಬಂದಾಗ ಹೇಳಿದ್ದೆ, ಅದೇ ಕಾರಣ ಅದೇ ಪಾಯಿಂಟ್ ಅನ್ನ ನೋಡ್ತೀವಿ. ಇಲ್ಲಿ ದಿವಾನ ರಾಜವಲ್ಲಭನು ತನ್ನ ಒಬ್ಬ ರಾಜ್ಯದಲ್ಲಿ, ಅಂದ್ರೆ ಸಿರಾಜನ ರಾಜ್ಯದಲ್ಲಿ ಭ್ರಷ್ಟ ಒಬ್ಬ ದಿವಾನನಾಗಿದ್ದ. ಹಾಗಾಗಿ ಅವರಿಗೆ ಬ್ರಿಟಿಷರು ಆಶ್ರಯ ನೀಡಿದ್ದ. ಇವನು ಗಡಿಪಾರು ಮಾಡಿದ್ರೆ ಆಶ್ರಯ ನೀಡಿದ್ರೆ ಯಾರು? ಬ್ರಿಟಿಷರು. ಅದು ಸಿರಾಜದೊಳಗೆ ಸೇರಿಸ್ಕೊಳ್ಳಕ್ ಆಗ್ಲಿಲ್ಲ. ಅದು ಆದ ನಂತರ ಈ ಕಪ್ಪು ಕೋಣೆ ದುರಂತ ಯಾವ್ದು ಹೇಳಿ ಸ್ನೇಹಿತರೆ? ಕಪ್ಪು ಕೋಣೆ ದುರಂತ. ಸೊ ಇಲ್ಲಿ ಆ ನವಾಬನಿಗೆ ಎಲ್ಲ ಸಿಟ್ಟು ಬಂದು ಏನಪ್ಪ ಇವ್ರು ತೆರಿಗೆನೆ ಕೊಡ್ತಾ ಇಲ್ಲ ಅಂತ ನೋಡ್ತಾ ಅಂದ್ರೆ ಕಾಸಿಂ ಬಾಜಾರ್ ಮೇಲೆ ದಾಳಿ ಮಾಡ್ತಾನೆ. ಆ ಕಾಸಿಂ ಬಾಜಾರ್ ಮೇಲೆ ದಾಳಿ ಮಾಡಿದ ನಂತರ ಅಲ್ಲೆಲ್ಲ ಇರುವಂತ ಇಂಗ್ಲಿಷರನ್ನ ಕಟ್ ಮಾಡ್ಕೋತಾರೆ. ಎಷ್ಟೇನಂದ್ರೆ 146 ಬ್ರಿಟಿಷ್ ಜನರ ವ್ಯಾಪಾರ ವರ್ತಕರನ್ನ ಏನ್ ಮಾಡ್ತಾನೆ, ಒಂದು ಕೋಣೆ 15 ಓಕೆ ಅಂದ್ರೆ ಈ ಒಂದು ಸಣ್ಣ ಕೋಣೆಯಲ್ಲಿ 15 ಗೊಂಡೆ ಅಂದ್ರೆ ಈ ಒಂದು ಅಡಿ ಕೋಣೆಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ 146 ಇಂಗ್ಲಿಷ್ ವರ್ತಕರನ್ನ ಕೂಡಿರ್ತಾರೆ. ಅದರಲ್ಲಿ ಆ ಒಂದು ಕೋಣೆಯಲ್ಲಿ, ಚಿಕ್ಕ ಕೋಣೆಯಲ್ಲಿ ಅಷ್ಟು ಜನರು ಹಾಕಿರ್ತಾನೆ ಅವನು. ಹಾಗಾದ್ರೆ ಅಲ್ಲಿ ಉಳಿದಿರೋದು ಕೇವಲ 23 ಅಂದ್ರೆ 23 ಜನರು ಮಾತ್ರ ಉಳಿದಿರ್ತಾರೆ. ಅದರಲ್ಲಿ ಇಲ್ಲಿ ಡಾಕ್ಟರ್ ಏನಂತಂದ್ರೆ ಹಾಲ್ವೆಲ್ ಎಂಬ ವ್ಯಕ್ತಿ ಇದನ್ನ ವಿವರಣೆ ನೀಡ್ತಾನೆ. ಆದ್ರೆ ನಮ್ಮ ಭಾರತ ಇತಿಹಾಸಕಾರರು ಇದು ಸುಳ್ಳು ಅಂತ ಅಲ್ಲೇಗಳಿದ್ದಾರೆ. ಹಾಗಾದ್ರೆ ಇಲ್ಲಿ ಸಿರಾಜ್ ಮತ್ತು ಇಲ್ಲಿ ಈ ಒಂದು ಕಾಸಿಂ ಬಾರದ ದಾಳಿ ಮಾಡಿದಾಗ ಸಿರಾಜ್ ಮತ್ತು ರಾಬರ್ಟ್ ಕ್ಲೈವ್ ನಡುವೆ ಒಂದು ಒಪ್ಪಂದ ಆಗುತ್ತೆ. ಅದು ಯಾವ್ದಂದ್ರೆ ಅಲಿನಗರ ಒಪ್ಪಂದ. ಸರಿ, ಏಕೆ ಅಂತ ಕೇಳ್ತೀರಾ? ಕಾಸಿಂ ಬಾಜನ್ ದಾಳಿ ಮಾಡಿದಾಗ ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನೆ, ಇಷ್ಟೆಲ್ಲ ತಿಳಿದ ನಂತರ ಮತ್ತೆ ರಾಬರ್ಟ್ ಕ್ಲೈವ್ ದಾಳಿ ಮಾಡ್ತಾನೆ. ಆ ದಾಳಿ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಸ್ವಲ್ಪ ಒಪ್ಪಂದಗಳನ್ನ ಆಗ್ಬಿಡುತ್ತೆ. ಏನು ಒಪ್ಪಂದ ಆಗುತ್ತೆ? ಸಿರಾಜ್ ಉದ್ ದೌಲ ಸೋಲುವಂತ ಸಂದರ್ಭದಲ್ಲಿ ಒಪ್ಪಂದವನ್ನ ಮಾಡ್ಕೊಂಡ್ ಬಿಡ್ತಾನೆ. ನಾನು ನಿಮ್ಮ ಒಪ್ಪಂದಕ್ಕೆ ಸಹಿದ್ದೀನಿ. ಈ ಒಪ್ಪಂದದಲ್ಲಿ ಏನೇನಾಗುತ್ತೆ ಸ್ನೇಹಿತರೆ ಅಂದ್ರೆ ಈಗ ಮುಂದುವರೆದಂತೆ ಅದನ್ನ ನಾವು ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಇಷ್ಟೇ ಅಲ್ಲದೆ